ಜಾಸ್ತಿ ಮಾತಾಡ್ತೀನಿ ಇವತ್ತು, ಅಂದರೆ ಮಾತಾಡೋಕ್ಕೆ ವಿಷಯ ಇದೆ. ಆದರೆ ಕಡಿಮೆ ಮಾತಾಡ್ಬಿಟ್ಟು ಇವನ್ನೆಲ್ಲ ಕಳಿಸ್ಕೊಡ್ತೀನಿ. ಯಾಕಂದ್ರೆ ಅವ್ರನ್ನ ಜಾಸ್ತಿ ಹೊತ್ತು ಕಾಯಿಸೋಕೆ ನನಗೆ ಇಷ್ಟ ಇಲ್ಲ. ತುಂಬ ಈ ಸಿನಿಮಾಗೆ ವಿಶ್ ಮಾಡೋಕ್ಕೋಸ್ಕರ ನೀವೆಲ್ಲ ಬಂದಿದ್ದೀರ. ಶಿವಣ್ಣ, ನೀವು ನಿಜ ಹೇಳೋದಕ್ಕೆ ನೀವು ನಿಮ್ಮ ಹಾರ್ಟೇ ಆಗ್ತಾರೆ ಶಿವಣ್ಣ. ನಾನು ಇವತ್ತೆಲ್ಲ ನೋಡ್ತಿರೋದು. ನಾನು ಹೇಳಿದ್ದೆ, ಅಣ್ಣ ಅವರು ಬಂಗಾರದ ಮನುಷ್ಯ, ನೀವು ಅಪರಂಜಿ, ನೀವು ಇನ್ನೊಂದು ಅದೇನೋ ನೋಡಿ. ಅದಕ್ಕೆ ನಿಮ್ಮಿಂದ ಬ್ರೇಕ್ ತಗೊಂಡ್ರು ಎಷ್ಟು ಜನ ಈ ಇಂಡಸ್ಟ್ರಿಯಲ್ಲಿ, ಏನು ಹೇಳಿ, ನೀವು ಅದಕ್ಕೆ ಹೀರೋ ಆಗಿ ಇರಬೇಕು. ಯಾಕಂದ್ರೆ ತುಂಬಾ ಜನ ಡೈರೆಕ್ಟರ್ ಬ್ರೇಕ್ ಕೊಟ್ಟು, ನೀವು ಡೈರೆಕ್ಟರ್, ನಾವು ಡೈರೆಕ್ಟರ್ ಮಾಡಕ್ ಹೋಗ್ಬಿಡ್ಬೇಡಿ. 100 ವರ್ಷ ಇರ್ತೀರಾ, 100 ವರ್ಷದಲ್ಲಿ ನಾವು ಒಂದು ಪಿಕ್ಚರ್ ಮಾಡ್ತೀವಿ. 100 years. ಥ್ಯಾಂಕ್ಸ್ ಫಾರ್ ಡಾಲಿ ಅವರೇ. ವೆಲ್ಕಮ್ ಟು ಅವರ್ ಇದು. ಆದಷ್ಟು ಬೇಗ ನಮ್ಮ ಜೊತೆ ಸೇರ್ಕೊಂತೀರಾ, ಆಮೇಲೆ ಮಾತಾಡೋಣ. ಓಕೆ, ಇವರು ಆಗಲಿ ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನೀವು ಬೇರೆ ಥರ ಸೇರ್ಕೊಂತ ಇದ್ದೀರಾ. ಇವರು ನಿಜವಾಗ್ಲೂ ನಿಜ ಹೇಳಬೇಕು ಅಂದರೆ, ನಾನು ಮೊನ್ನೆ ಇದಾಗಿದೆ ನಿಜವಾಗ್ಲೂ ಹಾರ್ಟಿಲಿ ತುಂಬ. ಯಾಕಂದರೆ ನಾವು ಅಲ್ಲಿದ್ದೀವಂತ ನಮ್ಮನ್ನು ಎದುರುಗಡೆ ಹೊಗಳ್ತಾರೆ, ಹಿಂಗೆ ನೀವು ಆ ಥರ ಡೈರೆಕ್ಟ್ ಈ ಥರ ಡೈರೆಕ್ಟ್ರು ಅಂತ. ನಾನು ಇವ್ರ ಪಿಕ್ಚರ್ ನೋಡಿದಾಗ ನಾನೇ ದಂಗಾಗೋಗ್ಬಿಟ್ಟೆ ನಿಜವಾಗ್ಲು. ಈ ಒಂದು ಲೈನ್ ಇಟ್ಕೊಂಡು ಎಷ್ಟು ಅದ್ಭುತವಾಗಿ ಆ ಥರ ಮೇಕಿಂಗ್, ಆ ಥರ ಆರ್ಟಿಸ್ಟ್ ಇಟ್ಕೊಂಡು ಅಷ್ಟು ಮಜಾ ಕೊಟ್ಟು, ಆ ಥರ ಮ್ಯೂಸಿಕ್ಕು ಅಷ್ಟು ಅದ್ಭುತವಾಗಿ ಮಾಡಿದ್ರು. ನಾನು ಅದಕ್ಕೆ ಫೋನ್ ಮಾಡಿ ನಿಮ್ಗೆ ಹೇಳಿ ಅಷ್ಟು ಖುಷಿ ಪಟ್ಟು. ಯಾರೋ ಕೇಳಿದಾಗ ಅನ್ನಿಸ್ತಾರೆ, ಬಂದ್ರಿ ನೋಡ್ರಿ ಕರ್ನಾಟಕದಲ್ಲಿ ಎಂತೆಂಥ ಡೈರೆಕ್ಟರ್ಸ್ಗಳಿದ್ದಾರೆ, ಎಂತೆಂಥ ಹೀರೋಗಳಿದ್ದಾರೆ, ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ, ಸ್ವಲ್ಪ ಬೆಳ್ದಿದ್ದು ನೋಡಿ ಅಂತ. ತುಂಬ ಖುಷಿ ಆಯ್ತು ಅವಮ್ಮಂದು ಇದು ಮಾಡಿರೋದು. ನೀವು ಡೈರೆಕ್ಟರ್ ಆಗಿದ್ದು ಇನ್ನೂ ಖುಷಿ ನಮಗೆ. ನೆಕ್ಸ್ಟ್ ಸಿನಿಮಾನು ಮಾಡ್ತಾ ಇದ್ದೀರಾ ಡೈರೆಕ್ಷನ್. ಓಕೆ, ಇದು ಹೇಳ್ಬಿಟ್ಟು ಇನ್ನೊಂದು, ಈ ಪಿಕ್ಚರ್ ಮೊದಲನೇ ಕಾರಣ ಫಸ್ಟ್ ಶ್ರೀಕಾಂತ್ ಅವರು. ಶ್ರೀಕಾಂತ್ ನನ್ನ ಜೊತೆ ಪಿಕ್ಚರ್ ಮಾಡಬೇಕು ಅಂತ ನಾವು ಮಾತಾಡಿದಾಗ ಅವರೇ ಹೇಳಿದ್ದು, ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾಗೆ ಐಡಿಯಾ ಬಂದಿದ್ದೆ ಅವರಿಂದ. ಹೇ ಉಪೇಂದ್ರ ಅವರೇ, ನೀವು ಮಾಡಿದ್ದೀರ ಕನ್ನಡದಲ್ಲಿ, ಇದನ್ನ ಬೇರೆ ಥರ ಮಾಡೋಣ. ನಾನು ನೋಡಿ ನಮ್ಮ ಕಾಂಬಿನೇಷನ್ ನೋಡಿ ಎಷ್ಟು ಅಂತ ನಿಮ್ಮನ್ನು ಕರ್ಕೊಂಡು ಬಂದರು. ಮನೋಹರ್ ಅವರು ಎಂಟರ್ ಆದರು, ನವೀನ್ ಅವರು ಎಂಟರ್ ಆದರು, ಲಹರಿ ಸಂಸ್ಥೆ ಎಂಟರ್ ಆಯಿತು. ಲಹರಿ ಸಂಸ್ಥೆ ನಿಮಗೆಲ್ಲ ಗೊತ್ತಿದೆ, ಪಯನೀರ್ ಅವ್ರು ಮ್ಯೂಸಿಕಲ್ಲಿ. ಏನೋ 50 ವರ್ಷದಿಂದ ಮ್ಯೂಸಿಕ್ನ ಒಂದು ಬೇರೆ ಥರ ಪ್ರೆಸೆಂಟ್ ಮಾಡ್ಬೇಕಂತ ತೋರಿಸ್ಬಿಟ್ಟು ಮಹಾನುಭಾವ ಅವರು ಮಾತಾಡೋದ ನೋಡಿ. ಆದರೆ ಹಿಂದೆನೇ ನಿಂತಿರ್ತಾರೆ. ಈ ಸಿನಿಮಾ ಇಷ್ಟು ಅದ್ದೂರಿಯಾಗಿ ಇಷ್ಟು ಚೆನ್ನಾಗಿ ಬರಬೇಕು ಅಂದರೆ ಎಲ್ಲರೂ ಕಾರಣ ಇವರೆಲ್ಲ. ನಾನು ಅದೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಅದೆಲ್ಲ ಹೇಳಲೇಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಶಿವಣ್ಣ ನಿಮ್ಮನ್ನು ಜಾಸ್ತಿ ಹೊತ್ತು ಕಾಯಿಸಲ್ಲ. ಆಮೇಲೆ ನನ್ನ ಇಷ್ಟು 1.5 ವರ್ಷದ ಜರ್ನಿಲಿ ಎಲ್ಲರಿಗೂ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೋಸ್ಕರ ಒಂದು ಇಷ್ಟದ ಲಿಸ್ಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ಸ್ ಫಾರ್ ಕಮಿಂಗ್, ಥ್ಯಾಂಕ್ಸ್ ಫಾರ್ ಯುವರ್ ವಿಶಸ್.